ಆ ಅಮ್ಮ ಅಲ್ಲೊಂದು ಪುಟ್ಟ ಫೋಟೋ ಇತ್ತು ಗೋಡನಲ್ಲಿ, ದೇವ್ರ ಫೋಟೋ. ಅದ್ರ ಮುಂದೆ ನಿಂತ್ಕೊಳ್ಳೋದು, ಕಣ್ಣೀರು ಹಾಕೋದು, ಅಳೋದು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 2 ದಿವಸ ನೋಡಿದ್ರಿ ಡಾಕ್ಟ್ರು. ಅಮ್ಮ, ಗಂಡನ ಕಳ್ಕೊಂಡಿದ್ದೆ, ಮಕ್ಕಳು ಕಳ್ಕೊಂಡಿದ್ದೆ, ಇನ್ನೂ ಆ ಫೋಟೋದ ಮೇಲೆ ನಂಬಿಕೆ ಅದ ನಿನಗೆ? ನಂಬಿಕೆ ಅದೇ ಇಲ್ಲ, ಯಾವ ದೇವರು ಇಲ್ಲ. ಇದಾನ್ ಸುಂಬಿರಪ್ಪ. ಆಮೇಲೆ ನೀನು ಹೇಳ್ದಲ್ಲ ಗಂಡನ ಕಳ್ಕೊಂಡಿದ್ದಿ, ಮಕ್ಕಳು ಕಳ್ಕೊಂಡಿದ್ದೆ ಅಂತ. ಇಲ್ಲ, ಇನ್ನೊಬ್ಬ ಮಗ ಅವನೇ. ನನಗಿದ್ದದ್ದು 2 ಮಕ್ಕಳು, ಒಬ್ಬ ಸತ್ತೋಗೋ, ನೀನೊಬ್ಬ ಅವನೇ. ಅವನು ಇರಲಿಲ್ಲ ಅಂದ್ರೆ ಇಷ್ಟೊತ್ತು ನಾನು ಸತ್ತೋಗುವೆ. ಎಲ್ಲ ನಿನ್ನ ಮಗ ಆ ಕೋಣೆ, ಆ ಪುಟ್ಟ ಕೋಣೆ ಒಳಗೆ ಅವನೇ. ಕರಿ ಅವನ್ನ. ಎಷ್ಟು ವರ್ಷ ಅವನಿಗೆ? 12-13 ವರ್ಷ ಆಯಿತು. ಕರಿ ಅವನ್ನ. ಬರೋಕ್ಕಾಗಲ್ಲ. ಯಾಕೆ? ಅವನಿಗೆ ಕ್ಯಾನ್ಸರ್ ಕಾಯಿಲೆ ಅವನಿಗೆ. ನಾನು ಕರ್ಕೊಂಡೋಗಿ ಎಲ್ಲೂ ತೋರಿಸೋ ಶಕ್ತಿ ನನಗಿಲ್ಲ. ಅದಕ್ಕೆ ದಿನ ದೇವ್ರ ತಾ ಬೇಡ್ತಿದ್ದೆ, ಯಾರು ಪುಣ್ಯಾತ್ಮ ಡಾಕ್ಟ್ರ್ ಇಲ್ಲಿಗೆ ಕಳಿಸು ಅಂತ. ಅದು ಯಾವಾಗ ಕಳ್ಸೋನೋ ಗೊತ್ತಿಲ್ಲ ಅಂದ್ಲ ಅವಳು. ಡಾಕ್ಟ್ರಳು ಶುರುವಾದ ಈಗ. ಅಮೇರಿಕಾದಲ್ಲಿ ಒಬ್ಬ ದೊಡ್ಡ ಡಾಕ್ಟರ್ ಇದ್ರಂತೆ, ಕ್ಯಾನ್ಸರ್ ತಜ್ಞರು, ಮಕ್ಕಳ ಕ್ಯಾನ್ಸರ್ ತಜ್ಞರು ಅವರು. ಪುಟ್ಟ ಮಕ್ಕಳ ಕ್ಯಾನ್ಸರ್ ಬಂದರೆ ವಾಸಿ ಮಾಡಲಿಕ್ಕೆ ಇಡೀ ವಿಶ್ವದಲ್ಲೇ ನಂಬರ್ 1 ಡಾಕ್ಟ್ರು. ಅವಯ್ಯ ದೇವ್ರ ಬಗ್ಗೆ ನಂಬಿಕೆ ಇಲ್ಲ. ಅವನು ಬೈತಿದ್ದ, ಯಾವ ಕೆಲಸ ನೋಡ್ರೆ ಯಾರ ಬಂದು, ಡಾಕ್ಟ್ರೇ ನನ್ನ ಮಗನ ಉಳಿಸ್ಬಿಟ್ರಿ, ನಮ್ಮ ಪಾಲಕ್ಕೆ ದೇವ್ರಿದ್ದಂಗೆ. ಸರಿಯಾಗಿ ಮಾತಾಡು, ಡಾಕ್ಟ್ರ್ ನಾನು, ದೇವ್ರಲ್ಲ. ಯಾವನೇ ಅವನು ದೇವರು? ಇದಾನ? ನೀನು ನೋಡಿದ್ಯಾ? ನಾನು ಉಳಿಸಿದ್ದೀನಿ, ನನಗೆ ಹೇಳ ಅಷ್ಟೇ, ನೀನು ದೇವ್ರಿಗೆ ಇವ್ರ ಹೆಸರಲ್ಲೇ ಹೇಳ್ಬೇಕು ಹೋಗ್ಬೇಡ. ಹಿಂಗೆ ಬೈತಿದ್ರು. ದೇವ್ರ ಕಂಡ್ರೆ ಆಗೋದಿಲ್ಲ ಅವ್ರಿಗೆ. ತುಂಬ ಒಳ್ಳೆ ಮನುಷ್ಯ, ಕೆಟ್ಟವನಂತೂ ಅಲ್ಲ, ತುಂಬ ಒಳ್ಳೆ ಮನುಷ್ಯ, ಪ್ರಖ್ಯಾತವಾದ ವೈದ್ಯ. ಒಂದ್ಸಲ ತನ್ನ ಸ್ನೇಹಿತರ ಜೊತೆ ಹೆಲಿಕಾಪ್ಟ್ರಲ್ಲಿ ಕುಂತ್ಕೊಂಡು ಹೋಗ್ತಾ ಇದ್ದ. ಅಮೆರಿಕದೊಂದು ಭಾಗದಲ್ಲಿ ಹೋಗಬೇಕಾದ್ರೆ ಹವಾಮಾನ ವೈಪರೀತ್ಯ ಆಯಿತು, ಹೆಲಿಕಾಪ್ಟರ್ ಪತನ ಆಯಿತು. ಬೆಟ್ಟದ ಮೇಲೆ ಇಳಿಸೋ ಪ್ರಯತ್ನ ಮಾಡಿದ ಪೈಲಟು, ಡಾಕ್ಟ್ರು, ಅವ್ರ ಜೊತೆಗೆ ಒಬ್ಬ ಪೈಲಟ್, ಇಷ್ಟೇ ಜನ ಇದ್ದದ್ದು. ಆ ಇಳಿಸೋ ಪ್ರಯತ್ನ ಏನು ಮಾಡಿದ್ರು ನಿಲ್ತಾ ಇಲ್ಲ. ಕೊನೆಗೂ ಆ ಬೆಟ್ಟದ ತುದಿನಲ್ಲಿ ಹೆಲಿಕಾಪ್ಟರ್ ಪತನ ಆಯಿತು. ಆದರೆ ನೋಡಿ, ಅದೃಷ್ಟವಶಾತ್ ಆ ಎಷ್ಟೋ ಮಕ್ಕಳ ಉಳಿಸಿದ ಪುಣ್ಯ ಡಾಕ್ಟ್ರೊಬ್ರು ಉಳ್ಕೊಂಡ್ರು, ನೆಗ ತಪ್ಪಿಸ್ಕೊಂಡ್ರು. ಪೈಲಟ್ ಸತ್ತೋದ, ಜೊತೆಲಿದ್ದೋನು ಸತ್ತೋದ. ಕಾಡು, ಟವರ್ ಇಲ್ಲ, ಮೊಬೈಲ್ ಯೂಸೇ ಇಲ್ಲ. ಅಲ್ಲಿ ಬಿದ್ರು, ಅಸಹಾಯಕರಾದ್ರು. ಒಂದು ಕ್ಷಣಕ್ಕೆ ದೇವ್ರಿಲ್ಲ ಅಂತಿದ್ದ ಡಾಕ್ಟ್ರ್ ಮನ್ಸಲ್ಲಿ ಆಗ ಬಂದು ಕೂತ್ಕೊಂಡ. ದೇವ್ರೇ ನೀನಿದ್ರೆ ಅದೆಲ್ಲ ದಾರಿ ತೋರ್ಸಪ್ಪ ಎಲ್ಲ ಅಂತಲ್ಲ, ದೇವರು ಅಂತ ತೋರ್ಸು. ಹುಡುಕಿದ್ರು, ಕಾಲು ಎಳೆದು ಬರ್ತಾವ್ರೆ. ತುಂಬ ಸುಸ್ತಾಯಿತು. ಎಲ್ಲೂ ಒಂದಿಷ್ಟು ನೀರು ಸಿಗ್ತಾ ಇಲ್ಲ ಅವ್ರಿಗೆ, ತಿನ್ಲಿಕ್ಕೆ ಆಹಾರ ಸಿಗ್ತಿಲ್ಲ ಡಾಕ್ಟ್ರಿಗೆ. ಕೊನೆಗೆ ಬರ್ತಾವ್ರೆ. ಆ ಬೆಟ್ಟದ ವಿಶಾಲವಾದ ಅರಣ್ಯ, ಆ ತುದಿಲೊಂದು ಕಾಡು, ಅಲ್ಲೊಂದು ಪುಟ್ಟ ಮನೆ, ಒಂದು ದೀಪ ಉರಿತಾದೆ. ಹೊಡ್ಬಂದ್ರು ಡಾಕ್ಟ್ರು. ಅಮ್ಮ ಅಂದ್ರು. ಯಾರಪ್ಪ ನೀನು ಅಂದ್ರು. ಆ ಅಮ್ಮನ ಮೈ ತುಂಬ ಕೊಳಕು ಬಟ್ಟೆ, ಆ ಮನೆ ತುಂಬ ಕೊಳಕು. ಅಮ್ಮ ನಾನು ಅಮೇರಿಕದವನೇ, ಏನೋ ಬಂದೆ, ಇಲ್ಲಿ ಬಿದ್ದೆ, ಹಿಂಗಾಯ್ತು ಎಲ್ಲ ಹೇಳಿದ್ರು ಅವ್ರು. ಬಾ ಒಳಗ್ ಬಾ, ಎದುರುಬೇಡ ಬಾ, ದೇವ್ರು ಅವನೇ ಅಂದ್ಲ ಅಮ್ಮ. ಏನು ಪಾಪ, ಯಾವ ದೇವ್ರು ಇದ್ದಾನೋ ಅಲ್ಲಿ ಸಾಯ್ತಾ ಕೂತೀವಿ ನಾವಲ್ಲಿ ಅಂತ ಅನ್ನೋಂಗಿಲ್ಲ. ಸದ್ಯ ಅವಳು ಕರೆದವಳು ಮನೆ ಒಳಕ, ಜಾಗಿಗಳು ಆಡ್ಬಿಟ್ಟು ಆಚ್ಕೋಗಿ ಉಣ್ಬಿಟ್ರು. ಆಮೇಲೆ ಅವಳೊಂದು ಆಡ್ಲಿಲ್ಲ. ಬಾಪ ದೇವ್ರ ಅವ್ನ ಕಾಪ, ಕೂತ್ಕೋ. ಆಯಿತು, ನಾಳೆ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಹೇಳಮ್ಮ, ರಸ್ತೆ ಎಲ್ಲಿ ಸಿಗುತ್ತೆ? ಅಬ್ಬಾ, ನಾನು, ನನ್ನ ಗಂಡ, ನನ್ನ ಮಕ್ಕಳೆಲ್ಲ ಬಾಳ್ತಾ ಇದ್ದೋ. ದುರಾದೃಷ್ಟವಶಾತ್ ನನ್ನ ಗಂಡ ಪ್ರಾಣಿಗೆ ಬಲಿಯಾದ, ನನ್ನ ಮಗ ಪ್ರಾಣಿಗೆ ಬಲಿಯಾದ. ನನಗೆ ಯಾರೂ ಇಲ್ಲ, ನಾನೊಬ್ಬಳು ಅನಾಥೆ. ನಾನಾಗೋದಕ್ಕಿಲ್ಲಿ ಇವನೇ ಸಿಕ್ಕತ್ತೆ ತಿನ್ಕೊಂಡು ಹೇಗೋ ಬಾಳ್ತಾವನೆ. ಇಲ್ಲಿಂದ 25 ಮೈಲಿ ದೂರಕ್ಕೆ ಹೋದ್ರೆ ಒಂದು ರಸ್ತೆ ಸಿಗತ್ತೆ, ಸಣ್ಣ ರಸ್ತೆ. ಅಲ್ಲಿಂದ 50 ಮೈಲಿಗೆ ಹೋದ್ರೆ ಮುಖ್ಯ ರಸ್ತೆ ಸಿಗತ್ತೆ. 75 ಮೈಲಿ. ಅಯ್ಯೋ ಶಿವನೇ, ಡಾಕ್ಟ್ರು ಅಲ್ಲೇ ಬಿದ್ದೋಸ್ರು. ಆಮೇಲೆ ಇರಲಿ, ನಾಳಿದ್ದು ಹೋದ್ರೆ ಆಯಿತು. ಅಮ್ಮ, 1-2 ದಿವಸ ನಿಮ್ಮ ಮನೇಲಿ ಇರಲ್ಲ, ಆಯ್ತಿರಪ್ಪ. ಆದರೆ ನಾನು ಕೊಡೋದು ನಿನಗೆ ರುಚಿಸುತ್ತೋ ಇಲ್ವೋ, ನೀ ತಿಂತೀಯೋ ಇಲ್ವೋ? ಅಮ್ಮ, ಏನಾದರೂ ಕೊಡಮ್ಮ, ಸದ್ಯ ಬದುಕಬೇಕು. ಆಯಿತು,
ಡಾಕ್ಟ್ರು ಕುಳಿತರು, ತಿನ್ಲಿಕ್ಕೆ ಒಂದೆರಡು ಹಣ್ಣು ತಂದು ಕೊಟ್ಲ. ಅಮ್ಮ ತಿಂದ್ರು, ಹಣ್ಣು ತಿಂದ್ರು, ಮಲಗ್ಲಿಕ್ಕೆ ಒಂದಷ್ಟು ವ್ಯವಸ್ಥೆ ಮಾಡಿದ್ಲು. ಮತ್ತೆ ಆ ಅಮ್ಮ ಅಲ್ಲೊಂದು ಪುಟ್ಟ ಫೋಟೋ ಇತ್ತು ಗೋಡನಲ್ಲಿ, ದೇವ್ರ ಫೋಟೋ. ಅದ್ರ ಮುಂದೆ ನಿಂತ್ಕೊಳ್ಳೋದು, ಕಣ್ಣೀರು ಹಾಕೋದು, ಅಳೋದು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 2 ದಿವಸ ನೋಡಿದ್ರಿ ಡಾಕ್ಟ್ರು. ಅಮ್ಮ, ಗಂಡನ ಕಳ್ಕೊಂಡಿದ್ದೆ, ಮಕ್ಕಳು ಕಳ್ಕೊಂಡಿದ್ದೆ, ಇನ್ನೂ ಆ ಫೋಟೋದ ಮೇಲೆ ನಂಬಿಕೆ ಅದ ನಿನಗೆ? ನಂಬಿಕೆ ಅದೇ ಅಲ್ಲ. ಇಲ್ಲ, ಯಾವ ದೇವರು ಇಲ್ಲ, ಇದಾನ್ ಸುಂಬಿರಪ್ಪ. ಆಮೇಲೆ ನೀನು ಹೇಳ್ದಲ್ಲ, ಗಂಡನ ಕಳ್ಕೊಂಡಿದ್ದಿ, ಮಕ್ಕಳು ಕಳ್ಕೊಂಡಿದ್ದಿ ಅಂತ. ಇಲ್ಲ, ಇನ್ನೊಬ್ಬ ಮಗ ಅವನೇ. ನನಗಿದ್ದದ್ದು 2 ಮಕ್ಕಳು, ಒಬ್ಬ ಸತ್ತೋಗೋ, ನೀನೊಬ್ಬ ಅವನೇ. ಅವನು ಇರಲಿಲ್ಲ ಅಂದ್ರೆ ಇಷ್ಟೊತ್ತು ನಾನು ಸತ್ತೋಗುವೆ. ಇಲ್ಲ, ನಿನ್ನ ಮಗ ಆ ಕೋಣೆ, ಆ ಪುಟ್ಟ ಕೋಣೆ ಒಳಗೆ ಅವನೇ. ಕರಿ ಅವನ್ನ. ಎಷ್ಟು ವರ್ಷ ಅವನಿಗೆ? 12-13 ವರ್ಷ ಆಯ್ತು. ಕರಿ ಅವನ್ನ. ಬರೋಕ್ಕಾಗಲ್ಲ. ಯಾಕೆ? ಅವನಿಗೆ ಕ್ಯಾನ್ಸರ್ ಕಾಯಿಲೆ ಅವನಿಗೆ. ನಾನು ಕರ್ಕೊಂಡೋಗಿ ಎಲ್ಲೂ ತೋರಿಸೋ ಶಕ್ತಿ ನನಗಿಲ್ಲ. ಅದಕ್ಕೆ ದಿನ ದೇವ್ರ ತಾ ಬೇಡ್ತಿದ್ದೆ, ಯಾರು ಪುಣ್ಯಾತ್ಮ ಡಾಕ್ಟ್ರ್ ಇಲ್ಲಿಗೆ ಕಳಿಸು ಅಂತ. ಅದು ಯಾವಾಗ ಕಳ್ಸೋನೋ ಗೊತ್ತಿಲ್ಲ ಅಂತ ಅವಳು. ಡಾಕ್ಟ್ರಳು ಶುರುವಾದ ಈಗ. ಯಾಕೆ ಸ್ವಾಮಿ ಹೇಳ್ತೀರಲ್ಲ ಅಂತ. ನೀ ಕೇಳ್ತಿದ್ದಲ್ಲ, ಒಳ್ಳೆ ಡಾಕ್ಟ್ರ್ ಕಳಿಸು ಅಂತ. ನಾನೇ ಕಣಮ್ಮ ಒಳ್ಳೆ ಡಾಕ್ಟ್ರು. ಇವತ್ತು ನಂಬಿಕೆ ಬಂತು, ಆ ಭಗವಂತ ಅವನೇ ಅಂತ. ತಾಯಿ, ನಿನ್ನಂತ ಅದೆಷ್ಟು ಬಡ ಜೀವ, ಅದೆಷ್ಟು ಮನೇಲಿ ಕೂತ್ಕೊಂಡು ನಳ್ತಾವೋ. ಅಪ್ಪ, ಗಾಡ್ ಇಸ್ ಗ್ರೇಟ್. ಭಗವಂತ ನೀನು ದೊಡ್ಡವನು ಅಂದ ಅವನು. ಹಾಗೆ ಆ ನಂಬಿಕೆ, ಆ ದೈವ ನಂಬಿಕೆ ಇಟ್ಕೊಳ್ಳುವ. ನಾವ್ಯಾರನ್ನು ಮೂಡ್ರಾಗ್ರಿ, ನರ್ಬಲಿ ಕೊಡಿ, ಬಲಿ ಕೊಡಿ, ಸುಮ್ಮನೆ ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಿ ಅವೆಲ್ಲ ಹೇಳೋದಿಲ್ಲ. ನಮ್ಮ ದುಡಿಮೆಯ ಜೊತೆಗೆ ಒಂದು ದೈವದ ಬಲ ಇರಲಿ, ದೈವದ ಶಕ್ತಿ ಇರಲಿ.